ಮೇಡಮ್, ಇತ್ತೀಚಿನ ದಿನಗಳಲ್ಲಿ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ದೀರಿ. ನೀವೇನಾದರೂ ಒಂದು ವಿಚಾರವನ್ನು ಬರೆದ್ರೆ ಇಮಿಡಿಯೇಟ್ ಬಹಳಷ್ಟು ಒಂದು ರಿಯಾಕ್ಷನ್ಸು ಬರ್ತಾ ಇರುತ್ತೆ. ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ಆಯಿತು, ಪಪ್ಪು ಯಾದವ್ ಅವರ ಒಂದು ರಿಯಾಕ್ಷನ್. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಆ್ಯಕ್ಚುಲಿ ಐ ಮೀನ್ ರಿಯಾಕ್ಷನ್ಸು ತುಂಬ ಬರುತ್ತೆ. ನಾನು ಜಾಸ್ತಿ RSS ವಿರುದ್ಧ ಮಾತಾಡೋದಕ್ಕೆ ಮತ್ತು ಎಲ್ಲರ ಪರವಾಗಿ ಮಾತಾಡ್ತೀನಿ. ನಾನು ಒಂದು ಕಮ್ಯುನಿಟಿ ಪರ ಅಂತಲ್ಲ, ಎಲ್ಲ ಕಮ್ಯುನಿಟಿ ಪರ ನಾನು ಮಾತಾಡ್ತೀನಿ. ಬಿಕಾಸ್ ದ್ಯಾಟ್ ಈಸ್ ಮೈ ಪೊಲಿಟಿಕಲ್. ಇನ್ನು ನನ್ನ ಒಂದು ಕಮ್ಯುನಿಟಿ ಅಪೋಸ್ ಮಾಡ್ತೀನಿ ಹೊರತು ನಾನು ಬೇರೆ ಕಮ್ಯುನಿಟಿಗಳ ಒಂದು ಸ್ಪಂದಿಸುವಂಥ ಕೆಲಸ ನಾನು ಮಾಡ್ತೀನಿ. ಜೆನ್ಯೂನ್ ಆಗಿ ದಟ್ ಈಸ್ ಮೈ ಪೊಲಿಟಿಕಲ್ ವ್ಯೂ. ಪಪ್ಪು ಯಾದವ್ ಅವರು ಅದೇನೋ ಸ್ಟೇಟ್ಮೆಂಟ್ ಮಾಡಿದ್ರಂತೆ, 90% ಹೆಣ್ಮಕ್ಳು ಯಾರ್ಯಾರು ಇವತ್ತು ಪೊಲಿಟಿಕಲ್ ಸ್ಪೇಸ್ನಲ್ಲಿ ಇದ್ದಾರೆ ಅಥವಾ ಎಲೆಕ್ಷನ್ನಲ್ಲಿ ರೆಪ್ರೆಸೆಂಟ್ ಮಾಡ್ಕೊಂಡು ಬಂದಿದ್ದಾರೆ, 90% ಆಫ್ ದೆಮ್ಮೆಲ್ಲನೂ ಒಂದು ಲೀಡರ್ಸ್ನ ರೂಮ್ಗಳಿಂದಾನೇ ಬಂದವರು. ಅಂದರೆ ಬೇಸಿಕ್ಲಿ ಹಿ ಮೇಡ್ ಎ ವೆರಿ ಡೆರೋಗೇಟ್ರಿ ಸ್ಟೇಟ್ಮೆಂಟ್ ಅಂತ ಹೇಳ್ಬೋದು. ಬಟ್ ಅದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ನೀವು ಹೆಣ್ಮಕ್ಳಿಗೆ ಯಾವ ಒಂದು ಸಿಚುವೇಶನ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಅಂತ ಯೋಚನೆ ಮಾಡಬೇಕಾಗತ್ತೆ. ಅವ್ರು ಹೇಳಿದ ತಪ್ಪೋ ಸರಿನೋ, ದಟ್ ಈಸ್ ಡಿಫ್ರೆಂಟ್. ಬಟ್ ಆ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾ ಇದ್ದೀರಲ್ಲ, ದಟ್ ಈಸ್ ವೆರಿ ಅನ್ಫಾರ್ಚುನೇಟ್. ಇವತ್ತು ಯಾಕೆ ತುಂಬ ಜನ ಹೆಣ್ಮಕ್ಳು ಪೊಲಿಟಿಕ್ಸಿಂದ ಹೊರಗಡೆ ಬರ್ತಾ ಇದ್ದಾರೆ ಅಂದರೆ, ಎಲ್ಲೋ ಒಂದು ಕಡೆ ಈ ಒಂದು ಏನೋ ಒಂದು ಫೀಲಿಂಗ್ ಆಫ್ ಹರಾಸ್ಮೆಂಟ್. ಇಟ್ ಮೇ ನಾಟ್ ಬಿ ಸೆಕ್ಷುವಲ್ ಹರಾಸ್ಮೆಂಟ್, ಇಟ್ ಕುಡ್ ಬಿ ಜಸ್ಟ್ ಬೀಯಿಂಗ್ ಹರಾಸ್ಡ್. ಅದು ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ಲು ಒಂದಷ್ಟು ಆ್ಯಕ್ಟಿವಿಸ್ಟ್ಗಳು ಸೆಕ್ಷುವಲ್ ಹರಾಸ್ಮೆಂಟ್, ಪ್ರೊಟೆಕ್ಷನ್ ಆಫ್ ವಿಮೆನ್ ಇನ್ ವರ್ಕ್ ಪ್ಲೇಸಸ್ಸು ಅಗೇನ್ಸ್ಟ್ ಸೆಕ್ಷುವಲ್ ಹರಾಸ್ಮೆಂಟ್ ಅಂತ ಒಂದು ಪಾಲಿಸಿ ಕಾಯ್ದೆ ಇದೆ, ಯಾವುದು ಕಾರ್ಪೊರೇಟ್ಸ್ನಲ್ಲಿ. ಅದನ್ನ ಪೊಲಿಟಿಕಲ್ ಪಾರ್ಟೀಸ್ನಲ್ಲಿ ಇಂಪ್ಲಿಮೆಂಟ್ ಮಾಡಿ ಅಂದಾಗ ಸುಪ್ರೀಂ ಕೋರ್ಟು ಪೊಲಿಟಿಕಲ್ ಪಾರ್ಟೀಸ್ ಆರ್ ನಾಟ್ ವರ್ಕ್ ಪ್ಲೇಸಸ್ ಅಂತ ಹೇಳಿ ಅದನ್ನ ರಿಜೆಕ್ಟ್ ಮಾಡ್ತು. ಬಟ್ ಎಷ್ಟೋ ಕಡೆ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಕಮಿಟಿ ಸೆಟಪ್ ಮಾಡಿ ಹೋಗಲಿ. ನಾಟ್ ಓನ್ಲಿ ಜಸ್ಟ್ ಒನ್ ಪಾರ್ಟಿ, ಎಲ್ಲ ಪಾರ್ಟೀಸ್ನಲ್ಲೂ ಅಟ್ಲೀಸ್ಟ್ ಒಂದು ಕಮಿಟಿ ಸೆಟಪ್ ಮಾಡಿ, ಇಂಟರ್ನಲ್ ಕಮಿಟಿ ಸೆಟಪ್ ಮಾಡಿ, ಅಟ್ಲೀಸ್ಟ್ ಹೆಣ್ಮಕ್ಳು ಬಂದು ಅವ್ರ ಸಮಸ್ಯೆಗಳನ್ನ ಹೇಳ್ಕೊಳೋದಕ್ಕೆ. ಬಿಕಾಸ್ ಶೋಷಣೆ ಅನ್ನೋದು ಎಲ್ಲ ಒಂದು ಸ್ಪೇಸಸ್ನಲ್ಲೂ ಇರುತ್ತೆ, ಮೀಡಿಯಾನಲ್ಲೂ ಇರುತ್ತೆ, ಕಾರ್ಪೊರೇಟ್ನಲ್ಲಿ ಇರುತ್ತೆ, ಎಲ್ಲ ಜಗತ್ತಿನಲ್ಲೂ, ಜಗತ್ತಿನ ಎಲ್ಲ ಸ್ಪೇಸಸ್ನಲ್ಲೂ ಇರುತ್ತೆ. ಬಟ್ ಪೊಲಿಟಿಕಲ್ ಸ್ಪೇಸ್ನಲ್ಲಿ ಇರಬೇಕಾದ್ರೆ ಅದನ್ನ ಇನ್ನೂ ಸೂಕ್ಷ್ಮವಾಗಿ ಅಡ್ರೆಸ್ ಮಾಡಬೇಕು. ಬಿಕಾಸ್ ನೀವು ಒಂದು ಬದಲಾವಣೆ ತರುವಂಥ ಒಂದು ಸ್ಪೇಸ್ನಲ್ಲಿರುವಂಥವ್ರು, ಇಂಥ ಸ್ಪೇಸ್ನಲ್ಲೇ ಹೆಣ್ಮಕ್ಳಿಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನ ಯಾವ ಥರ ನೀವು ವಿಶ್ಲೇಷಣೆ ಮಾಡ್ತೀರಾ? ಸೊ ಅಲ್ಲಿ ಒಂದು ಸ್ಪೇಸ್ ಕ್ರಿಯೇಟ್ ಮಾಡೋದಕ್ಕೆ ಅವಕಾಶ ಇದೆ. ತುಂಬ ಜನ ಹೇಳ್ತಾರೆ, ವಿತಿನ್ ಕಾಂಗ್ರೆಸ್ಸೂ ಭಾಳ ಮಹಿಳೆಯರು, ಎಸ್ಪೆಷಲಿ ನಮ್ಮ ಮೀನಾಕ್ಷಿ ನಟರಾಜನ್ ಅಂತ XMP ಅವರು ಹೇಳ್ತಾ ಇರ್ತಾರೆ, ಒಂದು ಕಮಿಟಿ ಸೆಟಪ್ ಮಾಡಬೇಕು, ಅಟ್ಲೀಸ್ಟ್ ಇಶ್ಯೂಸ್ ಅಡ್ರೆಸ್ ಮಾಡೋದಕ್ಕೆ ಬ್ಲಾಕ್ ಮಟ್ಟದಲ್ಲಿ, ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಅದು ಮಾಡಬೇಕು. ಬಟ್ ಎಲ್ಲೋ ಒಂದು ಕಡೆ ನಾವು ಏನು ಪಪ್ಪು ಯಾದವ್ ಹೇಳಿದಾರೋ ಅದನ್ನು ಫ್ರಮ್ ಎ ವಿಮೆನ್ಸ್ ಆ್ಯಂಗಲ್ ನಾವು ನೋಡಬೇಕು. ಅದನ್ನ ಮಾರಲ್ ಆ್ಯಂಗಲ್ನಲ್ಲಿ ನೋಡೋಕೆ ಹೋದರೆ ವರ್ಕೌಟ್ ಆಗೋದಿಲ್ಲ, ಅದು ಇಟ್ ಲುಕ್ ವೆರಿ ಬ್ಯಾಡ್. ಬಟ್ ಫ್ರಮ್ ಎ ವಿಮೆನ್ಸ್ ಪರ್ಸ್ಪೆಕ್ಟಿವ್ ಅದು ನೋಡಿದಾಗ ಆ ಮನುಷ್ಯ ಆ ಥರ ಸ್ಟೇಟ್ಮೆಂಟ್ ಇದು ಫಸ್ಟ್ ಟೈಮ್ ಅಲ್ಲ, ಭಾಳಷ್ಟು ಮಂದಿ ಈ ಥರ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಈ ಥರ ಪದೇ ಏನಕ್ಕೆ ಬರ್ತಾ ಇದೆ ಈ ಸ್ಟೇಟ್ಮೆಂಟ್ಸ್ ಏನು ಬರ್ತಾ ಕಂಟಿನ್ಯೂಸ್ ಆಗಿ ಈ ಥರ ಸ್ಟೇಟ್ಮೆಂಟ್ಸು ಹೆಣ್ಮಕ್ಳ ಮೇಲೆ ಬರ್ತಾ ಇರುತ್ತೆ. ಸೊ ಮಧುಕೇಶ್ವರ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ಮೋದಿಯವ್ರ ವಿರುದ್ಧವಾಗಿ. ಸೊ ಈ ಥರ ಬರ್ತಾ ಇರಬೇಕಾದ್ರೆ ಇದರ ನಿಜಾಂಶ ತಿಳಿಬೇಕು. ವೇರ್ ಡು ವಿ ಸ್ಟ್ಯಾಂಡ್, ವೇರ್ ಡು ವಿಮೆನ್ ಸ್ಟ್ಯಾಂಡ್ ಅನ್ನೋದನ್ನ ಮಹಿಳೆಯರೇ ಪ್ರಶ್ನೆ ಮಾಡಬೇಕಾಗುತ್ತೆ. ಫಾರ್ ಬಿಸ್ನೆಸ್ ಅಂಡ್ ಪರ್ಸನಲ್ ಪ್ರಮೋಷನ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ 9686376663. ತಮ್ಮ ಪ್ರಕಾರ ಕಾಂಗ್ರೆಸ್ ಸಂಘಟನಾತ್ಮಕವಾಗಿ ಬಲಗೊಳ್ಬೇಕಾದ್ರೆ ಏನು ಮಾಡಬೇಕು? ಭಾಳಷ್ಟು ಮಾಡಬೇಕು. ಅಟ್ಲೀಸ್ಟ್ ಫ್ರಮ್ ಒಂದು ಕೋರ್ ಐಡಿಯಾಲಜಿಗೆ ಸ್ಟಿಕ್ ಆನ್ ಆಗಬೇಕು. ನಾನು ಏನು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ, BJP ನ್ಯಾರೇಟಿವ್ಗೆ ಕಾಂಗ್ರೆಸ್ ಬೀಳ್ತಾ ಇದೆ. ಅಂದರೆ ಅವ್ರು ತೋಡಿದ ಹಳ್ಳಕ್ಕೆ ಇವ್ರು ಬೀಳ್ತಾ ಇದ್ದಾರೆ. ಸೊ ಆ ಫ್ರೇಮ್ವರ್ಕಿಂದ ಹೊರಗಡೆ ಬರಬೇಕು. ಬಿಕಾಸ್ ನೀವು ಐಡಿಯಾಲಜಿಕಲಿ ಸ್ಟ್ರಾಂಗ್ ಇಲ್ಲ ಅಂತ ಹೇಳಿದ್ರೆ, ನೀವು ನಿಮ್ಮ ಸಮುದಾಯಗಳು ಯಾರ್ಯಾರು ನಿಮಗೆ ವೋಟ್ ಮಾಡ್ಕೊಂಡು ಬಂದಿರೋಂಥ ಸಮುದಾಯಗಳಿಗೆ, ನಿಮ್ಮನ್ನು ಸಪೋರ್ಟ್ ಮಾಡ್ಕೊಂಡಂಥ ಸಮುದಾಯಗಳ ಪರ ನಿಲ್ಲಿಲ್ಲ ಅಂತ ಹೇಳಿದ್ರೆ, ಎಲ್ಲೋ ಒಂದು ಕಡೆ ಯು ಆರ್ ನಾಟ್ ಫಾರ್ ದ ಐಡಿಯಾಲಜಿ ಎಟ್ ಆಲ್. ಕಾಂಗ್ರೆಸ್ ಐಡಿಯಾಲಜಿ ಏನು? ಕಾಂಗ್ರೆಸ್ನ ಐಡಿಯಾಲಜಿ ಇಸ್ ಅ ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ನಿಮ್ಮ ಎಂಟೈರ್ ಐಡಿಯಾಲಜಿ ಇರೋದು ಆ ಪ್ರಿಯಾಂಬಲ್ನಲ್ಲಿದೆ. ಪ್ರಿಯಾಂಬಲ್ ಪ್ರಕಾರ ನೀವು ಮಾಡ್ತಾ ಇದ್ದೀರಾ, ನಿಮ್ಮ ಪಕ್ಷದಲ್ಲಿ ಇವಾಗ ಮಾತಾಡೋದಕ್ಕೆ ಲಿಬರ್ಟಿ ಕೊಡ್ತಾ ಇದ್ದೀರಾ, ಇಂಟರ್ನಲ್ ಡಿಸ್ಕಷನ್ಸ್ಗೆ ಲಿಬರ್ಟಿ ಕೊಡ್ತೀವಿ, ಈ ಥರ ಸಾಕಷ್ಟು ಪ್ರಶ್ನೆಗಳಿದೆ. ಫಸ್ಟು ಹೋಗಿದ್ದು ಕಾಂಗ್ರೆಸ್ಸಿಂದ ಆದಿವಾಸಿಗಳು. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಸಪೋರ್ಟರ್ಸ್ ಆಫ್ ದ ಕಾಂಗ್ರೆಸ್ ಹ್ಯಾವ್ ಬಿನ್ ಆದಿವಾಸೀಸು. ಅದಾದಮೇಲೆ ಸ್ಪೆಸಿಫಿಕ್ಲಿ SC/ST ಕಮ್ಯುನಿಟಿ, ಅದರಲ್ಲೂ SC ಜಾಸ್ತಿ, ಅವ್ರನ್ನ ದೂರ ಮಾಡ್ಕೊಂಡ್ರಿ. ಯಾಕೆ ದೂರ ಮಾಡ್ಕೊಂಡ್ರಿ? ಬರೀ ರಿಸರ್ವೇಷನ್ಗೆ ಮಾತ್ರ ಇಟ್ಕೊಂಡ್ರೆ ಹೊರತು ಯು ಆರ್ ನಾಟ್ ಟೇಕನ್ ದೆಮ್ ಬಿಯಾಂಡ್ ರಿಸರ್ವೇಷನ್. ಬಿಕಾಸ್ ಎಲ್ಲ ಕಮ್ಯುನಿಟಿಗೂ ಆಸ್ಪಿರೇಷನ್ಸ್ ಇರುತ್ತೆ. ಇವಾಗ ಮೂರನೇದು ನೀವು ಟಾರ್ಗೆಟ್ ಮಾಡ್ತಾ ಇರೋದು ಮುಸಲ್ಮಾನರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ. ಇನ್ನೂ ಒಂದು ಸಮುದಾಯನೂ ಮಾಡ್ತಾ ಇದ್ದೀರಾ, ಎಸ್ಪೆಷಲಿ ಕರ್ನಾಟಕದಲ್ಲಿ ಮರಾಠ ಸಮುದಾಯನೂ ಟಾರ್ಗೆಟ್ ಮಾಡ್ತಾ ಇದ್ದೀರಾ. ಎಲ್ಲೋ ಒಂದು ಕಡೆ ಈ ಫ್ರೇಮ್ ವರ್ಕ್ ಸೆಟ್ ಮಾಡ್ಕೊಂಡ್ಬಿಟ್ಟು
ಎಲ್ಲ ಸಮುದಾಯಗಳು ನಿಮ್ಮ ಜೊತೆ ಯಾರಿದ್ರು ಅಂತ ಸಮುದಾಯಗಳನ್ನ ದೂರ ಮಾಡ್ಕೊಂಡು ಹೋಗುವಂಥ ಪ್ರಯತ್ನ ಕಾಂಗ್ರೆಸ್ಸೇ ಮಾಡ್ಕೊಳ್ತಾ ಇದೆ. ಅದಕ್ಕೆ ಅವರೇ ದೇ ಹ್ಯಾವ್ ಟು ಆನ್ಸರ್ ದೆಮ್ಸೆಲ್ಸ್. ಐಡಿಯಾಲಜಿಕಲಿ ಸ್ಟ್ರಾಂಗ್ ಇರಬೇಕು. ಸೋ ವಾಟ್, ಹೌದಪ್ಪ ಮುಸಲ್ಮಾನರು ನಮ್ಗೆ ಓಟ್ ಹಾಕ್ತಾರೆ, ಸೋ ವಾಟ್, ದಲಿತರು ನಮ್ಗೆ ಓಟ್ ಹಾಕ್ತಾರೆ, ಸೋ ವಾಟ್, ಈ ಪ್ರಶ್ನೆಗಳ ಯಾರು ಧೈರ್ಯವಾಗಿ ನಿಂತ್ಕೊಂಡು ಕೇಳ್ತಾರೋ ಅಸೆಂಬ್ಲಿಗಳಲ್ಲಿ, ದೆನ್ ಕಾಂಗ್ರೆಸ್ ವಿಲ್ ಬಿಕಮ್ ಸ್ಟ್ರಾಂಗರ್. ಎಷ್ಟೋ ವಿಚಾರ ನನಗೆ ಮೊನ್ನೆ ರಿಜ್ವಾನ್ ಅವರು ಅಸೆಂಬ್ಲಿನಲ್ಲಿ ಮಾತಾಡಿದ್ರು, ಅವ್ರು ಅದ್ಭುತವಾಗಿ ಮಾತಾಡಿದ್ರು. ಬಟ್ ನಂಗೆ ಬೇಸರ ಆಯಿತು, ಅರೆ ರಿಜ್ವಾನ್ ಯಾಕೆ ಡಿಫೆಂಡ್ ಮಾಡ್ಕೊಬೇಕು? ಬೇರೆ ಸಮುದಾಯದವರು ಬಂದು ಡಿಫೆಂಡ್ ಮಾಡ್ಕೊಂಡು ಯಾಕೆ ಡಿಫೆಂಡ್ ಮಾಡ್ಕೊಂಡಿಲ್ಲ? ಯಾಕೆ ಒಂದು ಲಿಂಗಾಯತ್ ನಾಯಕರು ಎದ್ದು ಮಾತಾಡಲಿಲ್ಲ? ಒಕ್ಕಲಿಗ ನಾಯಕರು ಯಾಕೆ ಎದ್ದು ಮಾತಾಡಿಲ್ಲ? ಅವರೇ ಡಿಫೆಂಡ್ ಮಾಡ್ಕೊಳ್ಬೇಕಾ? ಆ ಪರಿಸ್ಥಿತಿ ಯಾಕೆ ಕೊಡ್ತಾ ಇದ್ದೀರಾ ನೀವು ಮುಸಲ್ಮಾನರ ಲೀಡರ್ಸ್ಗೆ? ನಾನು ಈ ಚರ್ಚೆ ಈವನ್ ಇಂಟರ್ನಲ್ಲೂ ಹೇಳಿದ್ದೀನಿ, ಮೀಡಿಯಾ ಡಿಬೇಟ್ಸ್ಗೆ ಹೋದಾಗ ಯಾವುದಾದ್ರೂ ಇಶ್ಯೂ ರಿಲೇಟೆಡ್ ಟು ಮುಸ್ಲಿಮ್ಸ್, ಯು ಡೋಂಟ್ ಸೆಂಡ್ ಮುಸ್ಲಿಮ್ಸ್ ಅಂತ ಹೇಳ್ತಾ ಇದೆ ಬೇರೆಯವ್ರನ್ನ. ಎಸ್. ಸೊ ನಾವು ಯಾವಾಗ ನಾವು ಇದನ್ನು ಮಾಡಿ ಕಂಟಿನ್ಯೂಸ್ಲಿ ಮಾಡೋದಿಲ್ವೋ, ದೆನ್ ಆಟೋಮ್ಯಾಟಿಕ್ಲಿ ವಿ ವಿಲ್ ಆಲ್ಸೋ ಲುಕ್ ನೋ ಡಿಫ್ರೆಂಟ್ ಫ್ರಮ್. ಅಲ್ಲ, ನಿಮಗೆ ತೊಂದರೆ ಆಗಿದೆ, ನೀವೇ ಹೋಗಿ ರೆಪ್ರೆಸೆಂಟ್ ಮಾಡಿದ್ರೆ ಹೇಗೆ ಮೇಡಮ್? ಯಾಕಂದರೆ ಪಕ್ಷ ಅಂತ ಹೇಳಿದ್ರೆ ಎಲ್ಲರೂ ಸಹ ಜೊತೆಲಿರ್ತಕ್ಕಂಥದ್ದು, ಎಲ್ಲರೂ ಗೆದ್ರೇನೆ, ಎಲ್ಲರೂ ಕೆಲಸ ಮಾಡಿದ್ರೇನೆ ಗೆಲ್ಲೋಂಥದ್ದು. ಸೊ ಅಧಿಕಾರಕ್ಕೆ ಇವತ್ತು ಏನೇನು ಮುಸ್ಲಿಂ ಕಮ್ಯುನಿಟಿ ಏನೇನು ಪಾಯಿಂಟ್ಸ್ ರೇಸ್ ಮಾಡ್ತಾರೆ ಅದೆಲ್ಲದರಲ್ಲೂ ಸತ್ಯಾಂಶ ಇದೆ. ಹಿಜಾಬ್ ವಿಚಾರದಲ್ಲೂ ಅಷ್ಟೇ ನಾನು ಚರ್ಚೆ ಮಾಡಿದ್ದೀನಿ. ಹಿಜಾಬ್ ವಿಚಾರದಲ್ಲಿ ಇಟ್ ಈಸ್ ನಥಿಂಗ್ ಟು ಡೂ ವಿತ್ ಎನಿಥಿಂಗ್ ಎಲ್ಸ್. ಹಿಜಾಬ್ ಈಸ್ ಅ ರೈಟ್ ಆಫ್ ಅ ವುಮನ್. ಯಾವ ಮೌಲ್ವಿ, ಯಾವ ಮಠಾಧೀಶ ಅವ್ರದ್ದು ಅಲ್ಲ, ಇಟ್ಸ್ ಅ ರೈಟ್ ಆಫ್ ಅ ವುಮನ್. ಆ ಒಂದು 13-14 ಇಯರ್ಸ್ ಅಟಾಲಿಸನ್ಸ್ ಇಯರ್ಸ್ನಲ್ಲಿ ಹೆಣ್ಮಕ್ಳಿಗೆ ಭಾಳಷ್ಟು ಬಾಡಿ ಚೇಂಜಸ್ ಆಗುತ್ತೆ. ಐ ನೋ ಅ ಲಾಟ್ ಆಫ್ ಮೈ ಫ್ರೆಂಡ್ಸ್, ಅವರು ದೇ ಯೂಸ್ ಟು ಪ್ರಿಫರ್ ವೇರಿಂಗ್ ಹಿಜಾಬ್ ಎಟ್ ಕಮಿಂಗ್ ಟು ದ ಸ್ಕೂಲ್. ಯಾಕೆ? ಬಾಡಿ ಚೇಂಜಸ್ ಆಗ್ತಾ ಇರುತ್ತೆ. ನೀವು ಎಲ್ಲಾನು ಬರೀ ಹಿಂದೂ ಮುಸ್ಲಿಮ್ನಲ್ಲೇ ಯಾಕೆ ನೋಡ್ತೀರಾ? ಹೆಣ್ಮಕ್ಳನ್ನ ಕೇಳ್ರಿ. ಅದಕ್ಕೆ ಹೆಣ್ಮಕ್ಳು ಇಲ್ಲದೆ ಇರೋದಕ್ಕೆ ಅಸೆಂಬ್ಲಿನ ಈ ಥರ ಬರ್ತಾ ಇರೋದು. ಹೆಣ್ಮಕ್ಳನ್ನ ಕೇಳೋದೇ ಇಲ್ಲ ಅವರು. ನಿಮ್ಮ ಅನಿಸಿಕೆ ಏನಮ್ಮ ಅಂತ ಕೇಳೋದಿಲ್ಲ. ನೀವೇ ಈ ಕಡೆ ಮೌಲ್ವಿ ಡಿಸೈಡ್ ಮಾಡ್ತಾನೆ, ಆ ಕಡೆ ಮಠಾಧೀಶರು ಡಿಸೈಡ್ ಮಾಡ್ತಾರೆ. ಇನ್ಯಾರೋ ಸ್ವಾಮೀಜಿ ಬರ್ತಾರೆ, ಮತ್ತೆ ಮುತಾಲಿಕ್ನ ಕರ್ಕೊಂಡ್ಬರ್ತೀರ. ವೈ? ಇದು ಹೆಣ್ಮಕ್ಳು ನಮ್ಮನ್ನು ಕೇಳ್ರಿ, ನಾವು ಹೇಳ್ತೀವಿ. ನಮ್ಮನ್ನು ಕೇಳಿ, ಇಟ್ ಈಸ್ ಅವರ್ ಪ್ರಾಬ್ಲಮ್. ಡೆಫಿನೆಟ್ಲಿ ಮ್ಯಾಮ್. ನೀವು ಇವತ್ತು ಅಸೆಂಬ್ಲೀಸ್ನಲ್ಲೂ ಚರ್ಚೆ ನಡೆದಾಗ ಯಾವುದೋ ಒಂದು ವಿಮೆನ್ ರಿಲೇಟೆಡ್ ಆದರೆ ವಿಮೆನ್ ಮಾತ್ರ ಮಾಡಿದ್ರು. ಫೈನಾನ್ಸ್ ಬಗ್ಗೆ ವಿಮೆನ್ ಮಾತಾಡಬಾರ್ದಾ? ಇರಿಗೇಷನ್ ಬಗ್ಗೆ ವಿಮೆನ್ ಮಾತಾಡಬಾರ್ದಾ? ಹೆಲ್ತ್ ಬಗ್ಗೆ ವಿಮೆನ್ ಮಾತಾಡಬಾರ್ದಾ? ಯಾವುದು ಚರ್ಚೆಗಳು ಅಷ್ಟೇ ಡಿಫೈನ್ ಮಾಡಿಬಿಡ್ತಾರೆ. ಮಹಿಳೆಯರ ಚರ್ಚೆ ಆದರೆ ಉಮಾಶ್ರೀ ಹಿಂಗೆ ಮಾತಾಡಬೇಕು, ಭಾರತಿ ಶೆಟ್ಟಿ ಮಾತಾಡಬೇಕು, ಇವ್ರು ಮಾತಾಡಬೇಕು, ಲಕ್ಷ್ಮೀ ಹೆಬ್ಬಾಳ್ ಹಿಂಗೆ. ಯಾಕೆ? ದೇ ಹ್ಯಾವ್ ಟು ಗೋ ಬಿಯಾಂಡ್ ದಟ್. ನೋ, ಅವ್ರು ವಿಮೆನ್ ಅಂತ ಹೇಳ್ಬಿಟ್ಟು ಟಿಕೆಟ್ ಕೊಟ್ಟಿದ್ದಾರೆ ಅಷ್ಟೇ ಹೊರತು ಒನ್ಸ್ ಎ ಬಿಕಮ್ ಮಿನಿಸ್ಟರ್ಸ್, MLA, MP ಅವರೆಲ್ಲ ಎಂಡ್ ಆಫ್ ಇಟ್ ದೇರ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್. ಈ ಮನಸ್ಥಿತಿ ಬದಲಾಗ್ತಾ ಇಲ್ಲ. ಈ ಮನಸ್ಥಿತಿ ಆಗಬೇಕು ಅಂದರೆ ಪ್ರೋಗ್ರೆಸಿವ್ ತಿಂಕಿರುವಂಥ ಪಾರ್ಟಿಗಳು ಅದನ್ನು ಯೋಚನೆ ಮಾಡಬೇಕು. ಅಲ್ಲ, ಪ್ರತಿಯೊಬ್ಬರಿಗೂ ಗೊತ್ತು ಒಂದು ಸಂಸಾರವನ್ನು ಹೆಣ್ಣುಮಗಳು ಎಷ್ಟು ಚೆನ್ನಾಗಿ ಅಡ್ಮಿನಿಸ್ಟ್ರೇಟ್ ಮಾಡ್ತಾಳೆ ಅಂತ ಹೇಳಿ. ಹಾಗೆ ನಮಗೆ ಒಂದು ರಾಜ್ಯವನ್ನು ಅಥವಾ ಒಂದು ಜಿಲ್ಲೆಯನ್ನು ಮಾಡ್ಲಿಕ್ಕೆ ಆಗೋದಿಲ್ವಾ? ಆಗುತ್ತೆ. ಅವಕಾಶಗಳಿಲ್ಲ, ಅವಕಾಶ ಕೊಡೋದಿಲ್ಲ. ಆಗುತ್ತೆ. ಯಾಕೆ ಆಗೋದಿಲ್ಲ? ಆಗುತ್ತೆ, ಅವಕಾಶ ಮಾಡಿಕೊಡೋದಿಲ್ಲ. ಬಿಕಾಸ್ ಯು ಡೋಂಟ್ ಬಿಲೀವ್ ಇನ್ ವಿಮೆನ್ ಲೀಡರ್ಶಿಪ್. ನೀವು ಬಿಲೀವೇ ಮಾಡೋದಿಲ್ಲ. ನಿಮ್ಗೇನು ಆ ಬ್ಯಾನರ್ನಲ್ಲಿ ಇವತ್ತು ನೋಡಿ, ನೀವು ಎನಿ ಪೊಲಿಟಿಕಲ್ ಪಾರ್ಟಿ, ವೆದರ್ ಇಟ್ ಇಸ್ ಕಾಂಗ್ರೆಸ್, BJP, JDS ಯಾವುದೇ ಇರ್ಬೋದು, ಯಾವ ಒಂದು ಫ್ಲೆಕ್ಸ್ನಲ್ಲಿ ಒಂದು ಹೆಣ್ಮಕ್ಳು ಫೋಟೋ ಹಾಕಿರ್ತಾರೆ ನೋಡಿ. ಎಲ್ಲ ಅಲ್ಲಿರೋ ಲೋಕಲ್ ಗುಂಡಾಗಳ ಫೋಟೋ ಎಲ್ಲ ಇರುತ್ತೆ. ಅವ್ರು ಏನೂ ಮಾಡಿರಲ್ಲ 90% ಆಫ್ ದ ಟೈಮು. ಬರೀ ಜೈಕಾರ ಮಾಡ್ಕೊಂಡು ಹೋಗಿರ್ತಾರೆ. ಅಂಥವ್ರ ಫೋಟೋ ಇರುತ್ತೆ. ನಿಮ್ಮ ಒಂದು ಸೀನಿಯರ್ ಆಫೀಸ್ ಬೇರೆದೊಂದು ಫೋಟೋ ಹಾಕೋದಿಲ್ಲ. ಅವ್ರದ್ದೇನಕ್ಕೆ ಹಾಕಬೇಕು? ಅದು ಅವ್ರದ್ದು ಅನ್ನೋದು ಏನೋ ಸ್ವಲ್ಪ ಗೌರವ ಇದ್ದರೆ, ಇಲ್ಲಾಂದರೆ ಅವಳೇನಕ್ಕೆ ಹಾಕಬೇಕು? ಇದು ಈ ಮಟ್ಟದಲ್ಲೇ ನಿಮ್ಮ ರಾಜಕೀಯ ಬ್ಲಾಕ್ ಲೆವೆಲಿಂದ ಹಿಡಿದು ಸ್ಟೇಟ್ ಲೆವೆಲ್ವರೆಗೂ ಇದೇ ಥರ ಆ್ಯಟಿಟ್ಯೂಡು ಹೆಣ್ಮಕ್ಳು ಮೇಲೆ. ಮೇಡಮ್, ಕೊನೆಯದಾಗಿ ಅಹಿಂದ್ ಅನ್ನೋದೊಂದು ಗೆಲುವಿನ ಸೂತ್ರ. ಇದನ್ನು ಬೆಳೆಸೋದಕ್ಕೆ ಏನು ಮಾಡಬೇಕು? ಅಹಿಂದ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಕ್ಚುಲಿ ಈ ಸಲ ಎಲೆಕ್ಷನ್ನಲ್ಲಿ ಅಹಿಂದ ವೋಟ್ಸು ಕನ್ಸಾಲಿಡೇಟ್ ಆಗಿದ್ದು. ಐ ಥಿಂಕ್ ಮೋರ್ ದೆನ್ ಎಲ್ಲ ಎಲೆಕ್ಷನ್ಸ್ಗಿಂತ ಜಾಸ್ತಿ ಕನ್ಸಾಲಿಡೇಷನ್ ಆಗಿದ್ದು ಈ ಸಲ ಕಾಂಗ್ರೆಸ್ಸಿನ ಪರವಾಗಾಯಿತು. ಅದು 28ನಲ್ಲಿ ಕಾಂಗ್ರೆಸ್ಸಿನ ಪರವಾಗಿರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಬಿಕಾಸ್ ಈ ಥರ ಮಾಡ್ತಾಯಿದ್ರೆ ಇಟ್ ವಿಲ್ ನಾಟ್ ವರ್ಕ್. ಬಟ್ ಇಂಪಾರ್ಟೆಂಟ್ ಏನಂದರೆ ಇನ್ನೂ ಅವಕಾಶ ಇದೆ. ಪ್ರತಿಯೊಂದು ಈ ಅಹಿಂದ ವರ್ಗದಲ್ಲಿ ಯಾವ್ಯಾವ ಸಮುದಾಯಗಳು ಬರುತ್ತೋ ಅಲ್ಲಿನ ಒಂದು ಲೀಡರ್ಶಿಪ್ನ ಬೆಳೆಸುವಂಥ ಪ್ರಯತ್ನ ಮಾಡಬೇಕು. ಅಲ್ಲಿನ ಲೀಡರ್ಶಿಪ್ ಎದುವರೆಗೂ ನೀವು ಬೆಳೆಸೋದಿಲ್ವೋ, ದೇ ವಿಲ್ ನೆವರ್ ಎಮರ್ಜ್ ಆಸ್ ಪವರ್ಸ್. ಆ ಲೀಡರ್ಶಿಪ್ನ ಬೆಳೆಸುವಂಥ ಪ್ರಯತ್ನ ಇವಾಗ ಸಿದ್ದರಾಮಯ್ಯ ಅವರು ಇದ್ದಾರೆ, ಆಯಿತಾ? ಈಸ್ ಇನ್ ದ ಫ್ಯಾಗ್ ಎಂಡ್ ಆಫ್ ಹಿಸ್ ಪೊಲಿಟಿಕಲ್ ಕೆರಿಯರ್. ಹೂ ಈಸ್ ಎ ನೆಕ್ಸ್ಟ್? ಇನ್ನೊಂದು 4-5 ಜನ ಅಲ್ಲಿ ಬೆಳಿಬೇಕಾಗತ್ತೆ. ಒಬ್ಬರೇ ಅಲ್ಲ, 4-5 ಜನ ಬೆಳಿಬೇಕು. ಅದರಲ್ಲಿ
ಏನೋ ಒಂದಷ್ಟು ಐ ಮೀನ್ ಇಟ್ಸ್ ಜಸ್ಟ್ ಸಿದ್ದರಾಮಯ್ಯ ಅವರ ಪೊಲಿಟಿಕಲ್ ಕೇರ್ ತುಂಬ ದೊಡ್ಡದಿದೆ. ಅದನ್ನ ರೀಪ್ಲೇಸ್ ಮಾಡಬೇಕು ಅಂದರೆ ಒಂದು 4-5 ಜನ 10 ಜನನೇ ಇರಬೇಕಾಗುತ್ತೆ ಆ ಸಮುದಾಯದಲ್ಲಿ. ಸೊ ಹಾಗಾಗಿ ಯು ಹ್ಯಾವ್ ಟು ಆಲ್ಟರ್ನೇಟ್ ಆಗಿ ನೀವು ಲೀಡರ್ಶಿಪ್ನ ಬೆಳೆಸಬೇಕು. ಇವತ್ತು ಆ ಲೀಡರ್ಶಿಪ್ನ ಎಲ್ಲೂ ಬೆಳೀತಾ ಇರೋದು ನಾನು ನೋಡ್ತಾ ಇಲ್ಲ. ಇವಾಗ ಲೋಕಲ್ ಬಾಡಿ ಎಲೆಕ್ಷನ್ ಮಾಡಿಲ್ಲ, 10-15 ವರ್ಷ ಆಗ್ತಾ ಬಂತು. ಲೋಕಲ್ ಬಾಡಿ ಎಲೆಕ್ಷನ್ಸ್ ಆರ್ ದ ಬೇಸ್ ಫಾರ್ ಕ್ರಿಯೇಟಿಂಗ್ ಲೀಡರ್ಶಿಪ್ಪು. ಆಯಿತಾ? ಎಲ್ಲಿ ಮಾಡಿದ್ದೀರಾ ನೀವು? ನಿಮ್ಮದು ಸೆಕೆಂಡ್ ಲೈನು ಥರ್ಡ್ ಲೈನು 0 ಇದೆ. ಸೊ ಮತ್ತೆ ಎಲ್ಲಿ ಬೆಳೆಯುತ್ತೆ ಲೀಡರ್ಶಿಪ್ಪು? ಯಾವುದೇ ಲೀಡರ್ಶಿಪ್ಪು ಬೆಳೆಯಲ್ಲ, ಹಿಂದನೂ ಬೆಳೆಯಲ್ಲ, ಬೇರೆ ವರ್ಗದೂ ಬೆಳೆಯೋದಿಲ್ಲ. ಸೊ ಹಿಂಗಿರಬೇಕಾದ್ರೆ ಸೂಕ್ಷ್ಮವಾಗಿ ಇವತ್ತು ಎಲ್ಲ ಆ ಒಂದು ಕಮ್ಯುನಿಟೀಸ್ನಲ್ಲಿ ಮೇ ಬಿ ಒಂದು 60-70 ಕಮ್ಯುನಿಟೀಸ್ ಇರುತ್ತೆ, ಮೇಜರ್ ಕಮ್ಯುನಿಟೀಸು. ಅಲ್ಲಿ ಒಂದು ಲೀಡರ್ಶಿಪ್ಸ್ನ ಬೆಳೆಸುವಂಥ ಒಂದು ಅವಕಾಶ ಮಾಡಿಕೊಡ್ಬೇಕು. ಫಾರ್ ದಾವಣಗೆರೆ ವಿನಯ್ ಅಂತಿದ್ರು, ನೀವು ಯಾಕೆ ಅವ್ರನ್ನ ಅಪ್ರೋಚ್ ಮಾಡಿ ಅವ್ರಿಗೆ ಯಾಕೆ ಟಿಕೆಟ್ ಕೊಟ್ಟಿಲ್ಲ? ಹಿ ವಾಸ್ ಅನ್ ಆಸ್ಪಿರೆಂಟ್ ಲಾಸ್ಟ್ ಟೈಮ್ MP ಎಲೆಕ್ಷನ್ಗೆ. ಆಯ್ತಪ್ಪ, ಬಂದು ನೀನು ನಿಂತ್ಕೊಂಡು, ನೀನು ಕುರುಬ ಸಮುದಾಯದ OBC ಹುಡುಗನಿದ್ದೆ, ನೀನು ಎಜುಕೇಟೆಡ್ ಇದೆ, ಬಂದು ನಿಂತ್ಕೊಂತ ಯಾಕೆ ಹೇಳ್ಬಾರ್ದಾಗಿತ್ತು? ಸೊ ಈ ಟ್ರಯಲ್ಸ್ ಏನಿದೆಯಲ್ಲ ಅದು ಕಾಂಗ್ರೆಸ್ನಲ್ಲಿ ಮೊದಲಾಗ್ತಾ ಇತ್ತು, ತುಂಬ ಖುಷಿ ಪಡ್ತಾ ಇದ್ದಾನೆ. ಇವಾಗ ಆ ಟ್ರಯಲ್ಸ್ ಇಲ್ಲ, ಇವಾಗೆಲ್ಲ ನಮಗೆ ಬೇಕಾದ್ರೆ ನಾವು ಮಾಡ್ತೀವಿ ಅನ್ನೋದು. ಸೊ ಅವಕಾಶಗಳೇ ಇಲ್ದಂಗೆ ಮಾಡೋದು, ವಿದ್ಯಾವಂತರು ಎಲ್ಲ ಇದಕ್ಕೆ ಬರಬಾರ್ದು. ಯಾರಾದರೂ ಬಂದು ಇಲ್ಲ ಒಂದು ಏನಿದೆ ಅಸ್ತಿತ್ವ, ಇವ್ರು ಗೆಲ್ಲೋದಿಲ್ಲ, ಅವ್ರ ಹಿಂದೆ 10 ಜನ ಇಲ್ಲ, ಈ ಥರ ಸ್ಟೇಟ್ಮೆಂಟ್ಗಳು. ಸೊ ಹಿಂಗಂದ್ರೆ ನೀವು ಲೀಡರ್ಶಿಪ್ನ ಬೆಳೆಸೋದಕ್ಕೆ ಆಗೋದಿಲ್ಲ. ಇನ್ನೊಂದು ಹಣ ಇಲ್ಲ ಅನ್ನೋದು ಒಂದಾ ಮೇಡಮ್? ಅದೇ ಎಂಡ್ ಆಫ್ ಇಟ್ ಅದಕ್ಕೆ ಬಂದೇ ಬರುತ್ತೆ. ಇವ್ರು ಯಾರು ಗೊತ್ತಿಲ್ಲ, ಇವ್ರ ಹಿಂದೆ ಯಾರೂ ಇಲ್ಲ, 10 ಜನನೂ ವೋಟ್ ಮಾಡಲ್ಲ, 10 ಜನ ಇವ್ರಿಗೆ ಪರಿಚಯ ಇಲ್ಲ, ಇವ್ರ ಫೋಟೋಗಳು ಫ್ಲೆಕ್ಸು ಬ್ಯಾನರ್ಸ್ನಲ್ಲಿ ಬರೋದಿಲ್ಲ, ಇವ್ರ ಹತ್ರ ದುಡ್ಡಿಲ್ಲ, ಇವ್ರ ಹತ್ರ ಜಾತಿ ಇಲ್ಲ, ಅದೆಲ್ಲ ಬಿಟ್ಟರೆ ಮೀರಿದ್ರೆ ಇವರು ಮಹಿಳೆ ಅಥವಾ ಇವ್ರು ಈ ಸಮುದಾಯದವ್ರು, ಹಿಂಗೆ ಬಂದುಬಿಡುತ್ತೆ. ಸೊ ಹೌ ಲಾಂಗ್ ಯು ಕಂಟಿನ್ಯೂ ಗಿವಿಂಗ್ ದಿಸ್ ಕೈಂಡ್ ಆಫ್ ಸ್ಟೇಟ್ಮೆಂಟ್ಸ್? ಇದು ನಾನ್ಸೆನ್ಸಿಕಲ್ ಅನಿಸುತ್ತೆ. ಇವಾಗಿನ ಪರಿಸ್ಥಿತಿಲಿ ನಮಗೂ ನಾನ್ಸೆನ್ಸಿಕಲ್ ಅನಿಸುತ್ತೆ, ಜನ್ಸಿಗೂ ನಾನ್ಸೆನ್ಸಿಕಲ್ ಅನಿಸುತ್ತೆ. ಬಿಕಾಸ್ ಇವಾಗ ನೋಡಿ, ನೀವು ತುಂಬ ಜನ ಯಾರು ಪಾರ್ಲಿಮೆಂಟ್ ರೀಚ್ ಆದ್ರಿ, ತುಂಬ ಎಲ್ಲ ನೋಬಡಿ ಆದವ್ರೂ ರೀಚ್ ಆಗಿದ್ದಾರೆ, ಎಂತೆಂಥ ಸಾಮಾನ್ಯರೂ ರೀಚ್ ಆಗಿದ್ದಾರೆ ಪಾರ್ಲಿಮೆಂಟ್ನ ಫ್ರಮ್ ದ ವೆರಿ ಲಾಂಗ್ ಟೈಮ್. ಮತ್ತು ಇವಾಗ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ? ಇವಾಗೆಲ್ಲ ಬರೀ ಒಂದು ಕ್ರೈಟೀರಿಯಾ ಸೆಟ್ ಮಾಡಿಬಿಡ್ತಾರೆ ನಿಮ್ಮ ಮನಸ್ಸಿನಲ್ಲಿ, ಹೊರಗಡೆ ಅಲ್ಲ, ನಿಮ್ಮ ಮನಸ್ಸಿನಲ್ಲಿ. ಹೊರಗಡೆ ಬೇರೆ ಇರುತ್ತೆ, ನಿಮ್ಮ ಮನಸ್ಸಲ್ಲಿ ಆ ಕ್ರೈಟೀರಿಯಾ ಸೆಟ್ ಮಾಡಿ ಅದಕ್ಕೆ ಫಿಟ್ ಮಾಡೋಕ್ಕೆ ನೋಡ್ತೀರ. ಯಾರಿಗೂ ಎದರದೆ ಬೆದರದೆ ಅಮಾನತೆ ಮಾಡಿದ್ರೆ ಮಾಡಿ ಅಂತ ಹೇಳಿ ಪಕ್ಷದ ನಿಷ್ಠಾವಂತ ನಾಯಕಿಯ ಮುಂದಿನ ಹೆಜ್ಜೆ ನಾನು ಏನು ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ನನಗೆ ನಂದು ಐಡೆಂಟಿಟಿ ಏನು ಕಾಂಗ್ರೆಸ್ ಪಾರ್ಟಿ ಅಥವಾ ಪಾಲಿಟಿಕ್ಸ್ ಅಲ್ಲ. ನನ್ನ ಐಡೆಂಟಿಟಿ ಆ್ಯಸ್ ಕವಿತಾ ರೆಡ್ಡಿ ಇದ್ದೇ ಇದೆ, ಅದನ್ನ ಕಂಟಿನ್ಯೂ ಮಾಡ್ತೀನಿ. ಬಟ್ ನಾನು ಒಂದು ಹೇಳಲಿಕ್ಕೆ ಬಯಸ್ತೀನಿ, ಕಾಂಗ್ರೆಸ್ ಪಕ್ಷ ಯಾರು ನಮ್ಮ ತಂದೆ ತಾಯಿಗೆ ಸೇರಿದ ಪಕ್ಷ ಅಲ್ಲ, DK ಶಿವಕುಮಾರ್ ತಂದೆ ತಾಯಿಗೆ ಸೇರಿದ ಪಕ್ಷ ಅಲ್ಲ, ಇದು ದೇಶಕ್ಕೆ ಸೇರಿದ ಪಕ್ಷ, ದೇಶದ ಜನರ ಪಕ್ಷ. ಸೊ ದಟ್ ಈಸ್ ಮೈ ಮೈಂಡ್ ಸೆಟ್ಟು. ನೀವು ಹೊರಗಡೆ ಹಾಕದೇ ಇರಲಿ, ನನ್ನ ಐಡಿಯಾಲಜಿ ನಾನು ಫಾಲೋ ಮಾಡ್ತೀನಿ, ಅವ್ರು ಫಾಲೋ ಮಾಡದೇ ಇರ್ಬೋದು, ಅವ್ರ ಅಧಿಕಾರಕ್ಕೋಸ್ಕರ ಫಾಲೋ ಮಾಡದೇ ಇರ್ಬೋದು. ನಾನು ಅಧಿಕಾರ ಇಲ್ಲದೇ ಇದ್ರಿ ನನ್ನ ಐಡಿಯಾಲಜಿಗೆ ನಾನು ಸ್ಟಿಕ್ ಆನ್ ಆಗ್ತಿರ್ತೀನಿ. ನನ್ನ ಐಡಿಯಾಲಜಿ ಇಸ್ ಅ ಪ್ರಿಯಾಂಬಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಅದು ಕಡಾಖಂಡಿತವಾಗಿ ನಾನು ಅದನ್ನು ಫಾಲೋ ಮಾಡ್ತೀನಿ. ಮುಂದೆನೇ ಹೆಜ್ಜೆ ಬರುತ್ತೆ. ಇನ್ನು ಅದೇ ಹೇಳ್ತಾರೆ, ಅವರೇ ಹೇಳ್ತಾರೆ, DK ಶಿವಕುಮಾರ್ ಹೇಳ್ತಾರೆ, ಡೆಸ್ಟಿನಿಯಲ್ಲಿ ಬಂದರೆ ಯಾರೂ ಬದಲಾವಣೆ ಮಾಡೋಕ್ಕಾಗಲ್ಲ ಅಂತ. ನಮ್ಮ ಡೆಸ್ಟಿನಿ ನಾವು ಕೆಲವು ಸಲ ನಾವೇ ಬರ್ಕೊಳ್ತೀವಿ. ಸೊ ನೋಡೋಣ ಮುಂದಕ್ಕೆ ಏನಾಗುತ್ತೆ. ಎಸ್ ಮೇಡಮ್, ಡೆಫಿನೆಟ್ಲಿ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಹೆಣ್ಮಕ್ಳ ಪರವಾಗಿ ಗಟ್ಟಿ ಧ್ವನಿಯಾಗಿ ನಿಂತಾಗ ನಾವೇನು ಬೇಕಾದರೂ ಮಾಡ್ತೀವಿ ಅಂತ ಹೇಳಿ, ಜೊತೆಗೆ ಬಹಳಷ್ಟೊಂದು ಸವಿಸ್ತಾರವಾಗಿ ಪಕ್ಷದಲ್ಲಿ ಹೀಗೆ ಮಾಡಿದ್ರೆ ಹಾಗೆ ಮಾಡಿದ್ರೆ ಒಳ್ಳೇದಾಗುತ್ತೆ, ಹೆಣ್ಮಕ್ಳಿಗೂ ಒಳ್ಳೇದಾಗುತ್ತೆ ಅಂತ ಹೇಳಿ ಬಹಳಷ್ಟು ಚೆನ್ನಾಗಿ ಸೊಗಸಾಗಿ ಹೇಳಿದ್ರಿ. ಆಲ್ ದ ಬೆಸ್ಟ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದುವರೆಗೂ ನೋಡಿದ್ರಲ್ಲ, ನಿಜವಾಗ್ಲೂ ಸಹ ಇವತ್ತು ನಿಷ್ಠಾವಂತರು ಒಂದಲ್ಲ ಒಂದಿನ ಗೆಲ್ತಾರೆ ಅನ್ನೋದಕ್ಕೆ ನಮ್ಮ ಮೇಡಮ್ ಮಾತುಗಳೇ ಸಾಕ್ಷಿ. ಸೊ ಮತ್ತಷ್ಟು ಒಳ್ಳೆಯ ವಿಚಾರಗಳಿಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ನಮಸ್ಕಾರ.